ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚಯತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಸಾಮಾನ್ಯವಾಗಿ ಶನಿವಾರ ನಮಗೆ ಅಷ್ಟು ಶುಭವಾರವಲ್ಲ ಅನ್ನೋದು ತಲೆಯಲ್ಲಿ ಕೂತಿದೆ. ಆದರೆ ಈ ದಿವಸ ನೋಡಿ, ಶನಿವಾರ ರೋಹಿಣಿ ಯುಕ್ತವಾಗಿದೆ. ಶನಿ ರೋಹಿಣಿ ಚ, ಶನಿ ಮತ್ತು ರೋಹಿಣಿ ಸೇರಿದಾಗ, ಶನಿವಾರ ಮತ್ತು ರೋಹಿಣಿ ನಕ್ಷತ್ರ ಸೇರಿದಾಗ ಅದನ್ನು ಅಮೃತ ಸಿದ್ಧಿಯೋಗ ಅಂತ ಕರೀತಾರೆ. ಆದಿತ್ಯವಾರ ಆದಿತ್ಯ ಹಸ್ತ ನಕ್ಷತ್ರ ಸೇರಬೇಕು. ಗುರುಪುಷ್ಯ ಯೋಗ, ಗುರುವಾರ ಪುಷ್ಯ ನಕ್ಷತ್ರ ಸೇರಬೇಕು. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧೋ ಶನಿ ರೋಹಿಣಿ ಚ, ಬುಧವಾರ ಸೇರಬೇಕು, ಅನುರಾಧ ನಕ್ಷತ್ರ ಇರಬೇಕು. ಶನಿವಾರವಾಗಿರಬೇಕು, ರೋಹಿಣಿ ನಕ್ಷತ್ರ ಸೇರಬೇಕು. ಇಲ್ಲೆಲ್ಲ ನಾವು ಅಮೃತ ಸಿದ್ಧಿಯೋಗವನ್ನು ಕಾಣ್ತೀವಿ. ಅದು ಬಹಳ ವಿಶೇಷವಾದದ್ದು. ಹೀಗಾಗಿ ಈ ದಿವಸ ಏನಾದ್ರು ದಶಮಿ ಬೇರೆ ತಿಥಿ ತುಂಬ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರವು ಏನು ಸಾಮಾನ್ಯ ನಕ್ಷತ್ರವಲ್ಲ, ಬಹಳ ವಿಶೇಷವಾದ ನಕ್ಷತ್ರ. ಹೀಗಾಗಿ ನಕ್ಷತ್ರ ಹಾಗೂ ಈ ಅಮೃತ ಸಿದ್ಧಿಯೋಗ ಕಾರಣದಿಂದಾಗಿ ದಿವಸ ನೀವು ಯಾವುದೇ ಕೆಲಸ ಮಾಡಿದ್ರೆ ಅದು ಸ್ಥಿರವಾಗಿ ಉಳಿಯುತ್ತೆ. ಶನಿವಾರ ಸ್ಥಿರವಾರ ಅಂತ. ಹೀಗಾಗಿ ಯಾವುದಾದ್ರೂ ಸತ್ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡೋದರಿಂದ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹೀಗಾಗಿ ಈ ಶನಿವಾರವನ್ನು ನೀವು ನಿಸ್ಸಂಶಯದಿಂದ ಶುಭ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಳ್ಬಹುದು. ಹಾಗಂತ ವಿವಾಹವೋ ಉಪನಯವೋ ಅನ್ನೋ ಅರ್ಥ ಅಲ್ಲ ನೋಡಿ, ಅದು ಬೇರೆ, ಅದು ಸಂಸ್ಕಾರಕ್ಕೆ ಸಂಬಂಧಿಸಿರತಕ್ಕಂಥದ್ದು. ಆ ಸಂದರ್ಭಗಳಲ್ಲಿ ನಾವು ಇವುಗಳನ್ನೆಲ್ಲ ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಯಾವ ವಾರವೂ ಶ್ರೇಷ್ಠ ಕನಿಷ್ಠ ಅಂತ ಅರ್ಥ ಅಲ್ಲ. ಆದರೆ ಭಾವನಾತ್ಮಕವಾಗಿ ಒಂದು ನಂಟಿರುತ್ತೆ ನಮಗೆ, ಸೋಮವಾರ, ಬುಧವಾರ, ಗುರುವಾರ ಅಂದರೆ ಈ ರೀತಿಯಲ್ಲಿ. ಅದರ ಜೊತೆಗೆ ವಾರ ವಿಶೇಷತೆಯನ್ನು ಶಾಸ್ತ್ರಗಳು ಸೂಚಿಸಿದ್ದಾರೆ. ವಸ್ತುತಃ ಈ ವಾರಗಳೆಲ್ಲ ಬಂದು 1500 ವರ್ಷಗಳು ವರಾಹಮಿರಾದಿಗಳ ನಂತರದಲ್ಲಿ ಈ ವಾರಗಳನ್ನು ಪರಿಗಣನೆ ಅಂತ ನಚ್ಕೊಂಡಿದ್ದಾರೆ. ಬಹಳ ಪೂರ್ವದಲ್ಲಿ ನಕ್ಷತ್ರ ಪ್ರಧಾನವಾಗಿತ್ತು ನಮ್ಮದು. ನಮ್ಮ ಶಾಸ್ತ್ರವೂ ಅಷ್ಟೇ ರಾಶಿ ಪ್ರಧಾನ ಅಂತೀವಲ್ಲ, ಮೂಲವನ್ನು ಗಮನಿಸ್ಕೊಂಡ್ರೆ ನಕ್ಷತ್ರ ಪ್ರಧಾನವಾಗಿದ್ದಿದ್ದು. ನಕ್ಷತ್ರಕ್ಕೆ ಫಲ, ಈ ನಕ್ಷತ್ರದಲ್ಲಿ ಇಂಥ ಫಲ ಅಂತ. ಹಾಗೆ ನೋಡ್ಕೊಂಡೋದ್ರೆ ಫಲಕ್ಕಿಂತಲೂ ಗಣಿತ ಹೆಚ್ಚು ಇಲ್ಲಿ. ಈ ಫಲ ಜ್ಯೋತಿಷ ನಾವೆಲ್ಲ ಹೇಳ್ತಾ ಇರೋದೆಲ್ಲ ಫಲ, ಇದೆಲ್ಲ ಪಾಸಿಬಿಲಿಟೀಸನ್ನು ಹೇಳುತ್ತೆ. ಆಗತ್ತೆ, ಆಗಬಹುದು ಅಂತ ಹೇಳುತ್ತೆ. ನಿಶ್ಚಯಾತ್ಮಕ ಬುದ್ಧಿಯಿಂದ ಯಾರೂ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಎಷ್ಟಪ್ಪ ಅಂದರೆ ಒಂದು ಮಾರ್ಗ ಸೂಚನೆಗೆ ಇವೆಲ್ಲ. ಇದನ್ನೇ ನಚ್ಕೊಂಡು ನಾನು ಬದುಕಲ್ಲಿ ಇದನ್ನು ಮಾಡ್ತೀನಿ ಅಂತಂದರೆ ಇದು ಮೂಢ್ಯತನ ಆಗುತ್ತೆ. ಹೀಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಚ್ಕೊಳ್ಬೇಕು. ಅತಿಯಾದ ನಂಬಿಕೆ, ಅತಿಯಾಗಿ ಇದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸ್ವಸಾಮರ್ಥ್ಯ ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮುಂದಕ್ಕೆ ಬರಬೇಕು, ಇದೆ ಈ ಹಂತ ದಾಟಿ ಮಿಡ್ಲಿ ಸ್ಕೂಲಲ್ಲೇ ಇರ್ತೀನಿ ಅಂತಂದರೆ ಹೇಗೆ ಹೇಳಿ? ಹೀಗಾಗಿ ಮುಂದಕ್ಕೆ ಹೋಗಬೇಕಾಗತ್ತೆ. ನಾವು ಹೈಯರ್ ಸ್ಟಡೀಸನ್ನು ಮಾಡಬೇಕಾಗತ್ತೆ. ಅಲ್ಲೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನೋಡಪ್ಪ, ಕರ್ಮ ಅನ್ನೋದು ತುಂಬ ತುಂಬ ಮುಖ್ಯವಾದದ್ದು. ಆದರೆ ನಾನು ಮಾತಾಡ್ತಾ ಇದ್ದೀನಿ, ಇದು ಕರ್ಮ. ಕಣ್ಣು ಮಿಟುಕಿಸ್ತಾ ಇದ್ದೀನಿ, ಇದು ಕರ್ಮ. ಕಿವಿ ಕೇಳ್ತಾ ಇದೆ, ಇದೆಲ್ಲ ಕರ್ಮವೇ ಆಗುತ್ತೆ. ನಿದ್ರೆ ಮಾಡ್ತೀವಿ, ಹಸಿವಾಗುತ್ತೆ, ಆಕಳಿಕೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಇವುಗಳೆಲ್ಲ ನಮಗೇ ಗೊತ್ತಿಲ್ಲದೆ ಮಾಡ್ತಾ ಇರ್ತಕ್ಕಂಥ ಕರ್ಮಗಳು. ಇದ್ರ ಜೊತೆಗೆ ಅರಿವು ಸೇರಬೇಕು. ಇದನ್ನು ಭಗವಂತ ಹೇಳ್ತಾನೆ. ನಾವು ಕೆಲಸ ಮಾಡಬೇಕು. ಕೆಲಸಕ್ಕೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಪರಮಾತ್ಮನ ಕೃಪೆ ಉಂಟಾಗುತ್ತೆ. ಯೋಗ್ಯವಾದದ್ದನ್ನು, ಉತ್ತಮವಾದದ್ದನ್ನು ಮಾಡಿದಾಗ ಅಲ್ಲಿ ನಾವು ಫಲ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆ ಫಲ ಸಿಗುತ್ತಾ ಅದನ್ನು ಜಾತಕ ಸೂಚಿಸುತ್ತೆ. ಹೌದಪ್ಪ, ಎಸ್, ಈ ದಾರಿಲಿ ಹೋದರೆ ನಿಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲ, ಈ ಕಾಲ ಸ್ವಲ್ಪ ನಿನಗೆ ಹಿನ್ನಡೆ ಇದೆ, ಹೀಗಾಗಿ ಈ ಕಾಲ ಬಿಟ್ಟು ಸ್ವಲ್ಪ ಕಾಲ ವೆಯ್ಟ್ ಮಾಡು, ಆಮೇಲೆ ಮುಂದಕ್ಕೆ ಹೋಗು, ತೊಂದರೆ ಇಲ್ಲ. ಹೀಗೆ ಒಂದು ಮಾರ್ಗಸೂಚಿ, ಬದುಕಿನ ಮಾರ್ಗಸೂಚಿಯಾಗಿದೆ ಇದು ಜ್ಯೋತಿಷ್ಯ. ಹಾಗಂತ ಇದರಲ್ಲಿ
ಬೆಲೆ ಇಲ್ವಾ ಅಂತ ಇಷ್ಟು ಸಹಸ್ರ ವರ್ಷಗಳು ಈ 21ನೇ ಶತಮಾನದಲ್ಲಿ ಇದು ಉಳ್ಕೊಂಡಿದೆ. ಯಾವುದಕ್ಕಾದರೂ ಭವಿಷ್ಯ ಕಳಿಬಹುದು. ಜ್ಯೋತಿಷಿಗೆ ಅದು ಹೇಳೋದೇ ಭವಿಷ್ಯವನ್ನು. ಹೀಗಾಗಿ ಇದಕ್ಕೆ ಸಾವಿಲ್ಲ. ಇನ್ನು ಎಷ್ಟೋ ತಲೆಮಾರುಗಳು ಉರುಳು ಹೋದರೂ ಕೂಡ ಅದಕ್ಕೆ ಭವಿಷ್ಯಕ್ಕೆ ಬೆಲೆ, ಅದರದ್ದೇ ಆದ ಬೆಲೆ ಇದೆ. ಯಾಕೆಂದರೆ ಅದು ಭವಿಷ್ಯ. ಅದಕ್ಕೆ ಏನು ಚ್ಯುತಿ ಅಂತ್ಯ ಅನ್ನೋದು ಇಲ್ಲವೇ ಇಲ್ಲ. ಆ ರೀತಿಯ ಒಂದು ಸಬ್ಜೆಕ್ಟ್ ಇದು. ಆದರೆ ಇದರ ರುಚಿ ಬೇರೆ ಇದೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅನುಭವ ಪಡ್ಕೊಳ್ಬೇಕಾಗಿರೋದು ಬೇರೆ ಬೇರೆ ಇದೆ. ಅರಿವು ಬೇಕು. ಇದರ ಅರಿವಿಟ್ಟುಕೊಂಡು ಮುಂದೆ ಹೋಗ್ಲಿಕ್ಕೆ ಒಂದು ಇದು ಊರುಗೋಲು. ಈ ರೀತಿಯಲ್ಲಿ ಶಾಸ್ತ್ರವನ್ನು ತಿಳ್ಕೊಳ್ಬೇಕೇ ವಿನಃ ಮೌಢ್ಯತೆಯಿಂದ ಅಲ್ಲ. ಹೀಗಾಗಿ ಈ ವಾರ ಶನಿವಾರ ರೋಹಿಣಿ ನಕ್ಷತ್ರ ವಿಷಯ ಇಲ್ಲಿಂದ ಎಲ್ಲಿಗೋ ಹೋಯಿತು. ಈ ರೋಹಿಣಿ ಯುಕ್ತವಾದ ಶನಿವಾರ ದಿವಸ ಯಾವುದೇ ಕಾರ್ಯಗಳನ್ನು ನೀವು ಶುಭ ಕಾರ್ಯಗಳನ್ನು, ಸಮಾಜಕ್ಕೆ ಯೋಗ್ಯವಾಗ್ತಕ್ಕಂಥದ್ದು, ಉತ್ತಮವಾಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯದಾಗ್ತಾ ಇದೆ, ನೀವು ಮನಸ್ಸಿನಿಂದ ಯೋಚನೆ ಮಾಡಿಕೊಳ್ಳಿ. ಈ ಕಾರ್ಯದಿಂದ ನನ್ನ ಕಾರ್ಯದಲ್ಲಿ 2 ಬಗೆ ಇರುತ್ತೆ. ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಒಂದು ಊರ್ಧ್ವಗತಿಯಲ್ಲಿ ತಗೊಂಡು ಹೋಗುತ್ತೆ, ಇನ್ನೊಂದು ಅಧೋಗತಿಗೆ ತಗೊಂಡು ಹೋಗುತ್ತೆ. ಹೀಗಾಗಿ ನಿಮ್ಮ ಮನಸ್ಸು ಒಂದು ನಿಶ್ಚಯ ಮಾಡಿಕೊಳ್ಳಿಕ್ಕೆ ಅಷ್ಟು ಬುದ್ಧಿಶಕ್ತಿ ಇರ್ತದೆ. ಈ ಕೆಲಸ ಮಾಡುವುದರಿಂದ ನಾನು ಕೆಳಕ್ಕೆ ಹೋಗ್ತೀನಾ ಅಥವಾ ಮೇಲಕ್ಕೆ ಹೋಗ್ತೀನಾ ಅಂತ ಒಂದು ಸಲ ಯೋಚನೆ ಮಾಡಿದ್ರಾಯ್ತು. ನಿಮಗೆ ಅನಿಸುತ್ತಲ್ವ ಇದು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದೆ ನನ್ನ ಅಂತ. ಅದನ್ನು ಸ್ಟಾಪ್ ಮಾಡಿ, ನಿಮಗೆ ಗೊತ್ತಿದೆ ಚೆನ್ನಾಗಿ ಅಂತ ಕೃಷ್ಣ ಹೇಳೋದು ಇದನ್ನೇ. ಹೀಗಾಗಿ ಈ ದಿವಸ ಯಾವುದು ಊರ್ಧ್ವಗತಿಯಲ್ಲಿ ಸಾಗುವ ಕಾರ್ಯಗಳು ಯಾವುದು ಅಂತ ನೋಡ್ಕೊಳ್ಳಿ. ಆ ಕೆಲಸ ಇದು ಮಾಡಿ ಸ್ಥಿರವಾಗಿ ಉಳಿಯುತ್ತೆ. ನಾವು ಸತ್ತ ಮೇಲೂ ಅದು ಉಳಿಯುತ್ತೆ. ಅಂತಹ ಕೆಲಸ ಮಾಡಬಹುದು. ಈ ದಿವಸ ಚಿರಸ್ಥಾಯಿಯಾಗಿ ಉಳಿತಕ್ಕಂಥ ಕೆಲಸಗಳಾಗುತ್ತೆ. ಯೋಚನೆ ಮಾಡಿ. ಭಗವದ್ ಆರಾಧನೆಯಿಂದ ಹಿಡಿದು ಯಾರೋ ಒಬ್ಬರಿಗೆ ಉಪಕಾರ ಮಾಡೋದ್ರಿಂದ, ಮೊನ್ನೆ ಕಳೆದ ವಾರ ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತಾ ಇತ್ತಲ್ಲ, ಬಸ್ ಡ್ರೈವರ್ ಪತ್ರಿಕೆಯಲ್ಲಿ ಸುದ್ದಿ ಆಯ್ತಲ್ಲ, ಅವನು ಪಾಪ ದೊಡ್ಡ ಕಾರ್ಯ ಅಲ್ವಾ. ಅಂಥ ಮನಸ್ಸು ನಮ್ಮಂಥವ್ರು ಎಲ್ರಿಗೂ ಬರಬೇಕು. ನಾವು ಕಲ್ತ್ಕೋಬೇಕಾಗಿದೆ ಅಂಥವರಿಂದ. 4 ಜನಕ್ಕೆ ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೇನು ಊಟ ದಾನ ಮಾಡ್ತಕ್ಕಂಥದ್ದು, ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ವಿದ್ಯಾದಾನ ಮಾಡ್ತಕ್ಕಂಥದ್ದು, ಇದೆಲ್ಲ ನೋಡಿ, ಇದೆಲ್ಲ ಭಗವಂತನ ಸೇವೆ, ಭಗವಂತನಿಗೆ ನಾವು ಸಮರ್ಪಣೆ ಮಾಡೋ ಪೂಜೆ. ಇದು ನಿಜವಾದ ಪೂಜೆ ಆಗುತ್ತೆ. ಸುಮ್ಮನೆ ಅಲಂಕಾರ ಮಾಡೋದಕ್ಕಿಂತ ಸುಮ್ಮನೆ ನಾನು 25 ಲೀಟ್ರ್ ತೊಗೊಂಡು ಹೋಗಿ ಎಳ್ಳೆಣ್ಣೆ ಶನೀಶ್ವರನ್ನು ತುಂಬಿಸ್ಬಿಟ್ಟೆ, ಅವನನ್ನು ಮುಳುಗಿಸೇ ಬಿಟ್ಟಿದ್ದೀನಿ, ಈ ರೀತಿಯ ರಜೋಗುಣ ತಮೋಗುಣ ಪೂಜೆಗಳಿಗಿಂತ ಇದು ತುಂಬ ಬೆಲೆ ಬಾಳುವ ಪೂಜೆ ಆಗಿದೆ. ಯಾರು ಅನಾಥರೋ ಸಹಾಯಕರೋ ಅವರಿಗೆ ಬೇಕಾಗಿದೆಯೋ ಅಂಥವರಿಗೆ ಊಟ ಕೊಡೋದು, ವಸ್ತ್ರ ಕೊಡೋದು, ಅಥವಾ ಇನ್ನೇನೋ ಮನೆಗೆ ಸಹಾಯ ಮಾಡಬೇಕಾಗಿರೋದು, ಆಶ್ರಯ, ಎಷ್ಟೋ ಜನಕ್ಕೆ ಆಶ್ರಯವೇ ಇಲ್ಲಲ್ಲ, ಅಂಥವ್ರಿಗೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ, ಈ ರೀತಿಯ ಒಂದು ಆಲೋಚನೆ ಮಾಡೋದೇ ತುಂಬ ಒಳ್ಳೆಯ ಪೂಜೆ ಅನ್ನಿಸ್ಕೊಳುತ್ತೆ. ಶನೈಶ್ಚರನಿಗೆ ಇಷ್ಟ ಕೂಡ ಇಂಥ ಪೂಜೆಗಳು. ಹೀಗಾಗಿ ಶನಿದೋಷ ಇರತಕ್ಕಂಥವ್ರು ಇಂತಹ ಸೇವೆಗಳನ್ನು ಮಾಡಿದ್ರೆ ನಿಸ್ಸಂಶಯವಾಗಿ ಶನಿ ಕೃಪೆ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ಶನಿವಾರದ ದಿನ ಒಳ್ಳೆ ಕೆಲಸ ಮಾಡಬಾರ್ದು ಅಂಥೇಳಿ ಸೋಮವಾರವೋ ಅಥವಾ ಶುಕ್ರವಾರವೋ ಗುರುವಾರವೋ ಹೀಗೆ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ. ಆದರೆ ಈ ದಿನ ವಿಶೇಷವಾಗಿದೆ, ಒಳ್ಳೆ ಕೆಲಸಗಳನ್ನು ಮಾಡಿ ಅನ್ನೋ ಸಲಹೆಗಳನ್ನು ಕೊಟ್ಟರೆ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಐಶ್ವರ್ಯ PM ತ್ಯಾಗರಾಜ್ ನಗರದಿಂದ. ಇವರು ಹುಟ್ಟಿದ ದಿನಾಂಕ 1/3/2008, ಹುಟ್ಟಿದ ಸಮಯ 12 PM. ಇವರ ಪ್ರಶ್ನೆ ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ. ಐಶ್ವರ್ಯ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಇದು ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಪ್ರಸ್ತುತ ನಿಮಗೆ ಕಾಲಕ್ಕೆ ಹೋಗೋಣ. ಕಾಲ ಯಾವ ಗ್ರಹದ ಕಾಲ ನಡೀತಾ ಇದೆ ಅಂದರೆ ಶುಕ್ರದಶೆಯಲ್ಲಿ ಈಗ ಗುರುವಿನ ಭುಕ್ತಿ ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಗುರು ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಆರೋಗ್ಯ ವಸ್ತುತಃ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಆರೋಗ್ಯ ಬಾಧೆ ಇರೋದಿಲ್ಲ, ದೀರ್ಘಾಯುಷಿ ಅಂತ ಹೇಳಿದೆ. ಹೀಗಾಗಿ ಆತಂಕ ಬೇಡ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಅನುಕೂಲ ಇದೆ, ಯೋಚನೆ ಮಾಡಬೇಡಿ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಾಗೆ ನೋಡಿ, ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು. ಸ್ವಲ್ಪ ಕೋಪ, ಸ್ವಲ್ಪ ಅಸಹನೆ ಬಹಳ ಬೇಗ ಸಿಡ್ಕೋದು, ಈ ರೀತಿಯ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಹೋಗಿ ಬನ್ನಿ. ವಿದ್ಯಾಭ್ಯಾಸ ಆ ಹಂತ ಮುಗಿಯುವವರೆಗೆ ಇದನ್ನು ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಚನ್ನಕೇಶವ ಅವರು. ಇವರು ಹುಟ್ಟಿದ ದಿನಾಂಕ 24/4/1965, ಹುಟ್ಟಿದ ಸಮಯ 10:01 AM. ಇವರ ಪ್ರಶ್ನೆ: ನಮ್ಮ ಸ್ಥಳದಲ್ಲಿ ಯಾರೋ ಮನೆ ಕಟ್ಟಿದ್ದಾರೆ, ಅದರ ಬದಲಾಗಿ ಬೇರೆ ಕಡೆ ಜಾಗ ಕೊಡಿಸ್ತೀವಿ ಅಂತ ಗವರ್ನಮೆಂಟ್ ಹೇಳ್ತಾ ಇದೆ. ಆ ಜಾಗ ನಮಗೆ ಸಿಗುತ್ತಾ, ಸಾಧ್ಯ ಇದೆಯಾ, ಮತ್ತೆ ನಮ್ಮ ಆಸ್ತಿಯನ್ನ ಮಾರಾಟ ಮಾಡ್ಬೋದಾ, ತಿಳಿಸಿ ಅಂತ ಕೇಳ್ತಿದ್ದಾರೆ. ಚನ್ನಕೇಶವ ಅವರ ಪ್ರಶ್ನೆ ಅದು ಸ್ಥಳಕ್ಕೆ ಸಂಬಂಧಿಸಿದೆ. ಅವರಿಗೆ ಪ್ರಾಪ್ತಿ ಆಗುತ್ತಾ ಇಲ್ವಾ ಈ ರೀತಿ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ ಬುಧ ನಿಮಗೆ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ಇದು ವಿರೋಧವನ್ನು ಸೂಚಿಸ್ತಾ ಇರತಕ್ಕಂಥ ಕಾಲವಾಗಿದೆ. ನಿಮಗೆ 2029 ಡಿಸೆಂಬರ್ವರೆಗೆ ನಿಮಗೆ ಸ್ವಲ್ಪ ಅಸಮಾಧಾನದ ಕಾಲವನ್ನೇ ಸೂಚಿಸ್ತಾ ಇದೆ. ಕಾರಣ, ನಡೀತಾ ಇರತಕ್ಕಂತಹ ಕಾಲ, ಆ ಟೈಮ್ ಏನಿದೆ ಶನಿ ದಶೆಯಲ್ಲಿ ಈಗ ಕುಜ ರಾಹು ಇತ್ಯಾದಿ ಏನು ನಡೀತಾ ಇದೆ, ಸ್ವಲ್ಪ ಕುಜ ನಿಮ್ಮ ಜಾತಕದಲ್ಲಿ ವಸ್ತುತಃ ಅವನು ತೃತೀಯದಲ್ಲಿ ಒಂದು ಪಾಪಗ್ರಹ ಇದ್ದರೆ ಅದು ಪರಾಕ್ರಮತೆಯನ್ನು, ಹೋರಾಟವನ್ನು ತಂದುಕೊಡುತ್ತೆ, ಆ ಬಲ ತಂದುಕೊಡುತ್ತೆ ಅಂತ. ಈಗ ಪ್ರಸ್ತುತ ಕುಜನಿಗೆ ಸ್ವಲ್ಪ ಬಲ ಇಲ್ಲ, ಹೀಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮಗೆ ಸರ್ಕಾರಿ ಏನು ಅದು ದಕ್ಕತ್ತಾ ಅನ್ನಲಿಕ್ಕೆ ಅವಕಾಶ ಇದೆ, ಅದನ್ನು ಸೂಚಿಸ್ತಾ ಇದೆ. ರವಿ ಲಾಭದಲ್ಲಿರ್ತಕ್ಕಂಥದ್ದು, ಆ ಲಾಭಾಧಿಪತಿ ರವಿ ಮನೆಯಲ್ಲಿರ್ತಕ್ಕಂಥದ್ದು, ಇದೊಂದು ಬಲ. ಹೀಗಾಗಿ ತಮಗೆ ಅದರ ಅವಕಾಶಗಳು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ವಿಶೇಷ ಕುಕ್ಕೆನೋ, ನಿಮಗೆ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಬನ್ನಿ. ನಿಮಗೆ ಆ ಭಗವಂತನ ಕೃಪೆಯಿಂದ ನಿಮಗೇನು ದಕ್ಕಬೇಕೋ ಅದು ದಕ್ಕತ್ತೆ, ಅದನ್ನು ಸೂಚಿಸ್ತಾ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕುಂದಾಪುರದಿಂದ ಲಕ್ಷ್ಮಿ ಅವರು. ಇವರು ಹುಟ್ಟಿದ ದಿನಾಂಕ 1/11/1968, ಹುಟ್ಟಿದ ಸಮಯ 4:06 PM. ಇವರ ಪ್ರಶ್ನೆ: ಮದುವೆಯ ನಂತರದ ಆರೋಗ್ಯ ಸಮಸ್ಯೆ ಹಾಗೂ ಮುಂದಿನ ಜೀವನದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಲಕ್ಷ್ಮಿಯವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದೆ ಹೇಗಿದೆ ಅಂತ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನೀವು ಯಾಕೆ ವಿವಾಹ ನಂತರ ಬಂದಿರುವ ರೋಗ ಅಂತ ಹೇಳಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸಪ್ತಮದಲ್ಲಿರ್ತಕ್ಕಂತಹ ಕುಜ, ಬುಧ, ಗುರು, ಕೇತು ಈ ಗ್ರಹಗಳ ಬಾಧೆ ನೋಡಿ. ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ನಿಮಗೆ 2027 ನವೆಂಬರ್ವರೆಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಅಸಮಾಧಾನ, ಹಿನ್ನಡೆ, ಈ ಭಾವನೆ ಮತ್ತು ಒಂದು ಅಳುಕು, ಭಯ ಇದನ್ನು ಸೂಚಿಸ್ತಾ ಇದೆ. ಅದಾದ ನಂತರದಲ್ಲಿ ಅಂದರೆ 2027 ನವೆಂಬರ್ ನಂತರದಲ್ಲಿ ನಿಮಗೆ ಒಳ್ಳೆಯ ಕಾಲ, ಸಮಾಧಾನ, ಶಾಂತಿ ಇವುಗಳೆಲ್ಲ ಲಭಿಸುತ್ತೆ. ಸುಖಾಧಿಪತಿ ಕಾಲ ಬಂದಾಗ ಸುಖ ಸಮೃದ್ಧಿ. ಹೀಗಾಗಿ ಅದು ಯಾವಾಗಿದೆಯಪ್ಪ ಅಂದರೆ ಮುಂದಿನ ನವೆಂಬರ್ ನಂತರ ಇದೆ. ಅಲ್ಲಿಯವರೆಗೆ ಏನು ಮಾಡಬೇಕಪ್ಪ? ನರಸಿಂಹ ಪ್ರಾರ್ಥನೆ. ನೋಡಿ, ನಿಮ್ಮ ಆ ಕ್ಷೇತ್ರದಲ್ಲಿ ಗುರು ನರಸಿಂಹ ಕ್ಷೇತ್ರ ಅಂತ ಬಹಳ ವಿಶಿಷ್ಟವಾದ ಕ್ಷೇತ್ರ. ನೀವಲ್ಲಿ ಹೋಗಿ ಬನ್ನಿ, ಅಲ್ಲಿ ಅಭಿಷೇಕ ಪೂಜೆ, ಮಹಾಪೂಜೆ ಇತ್ಯಾದಿ ಮಾಡಿಸಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಅಪ್ ಟು ನವಂಬರ್, ಮುಂದಿನ ನವಂಬರ್ವರೆಗೂ ನಿರಂತರವಾಗಿ ತಿಂಗಳಿಗೆ ಒಂದು ಸಲವಾದರೂ ಅಥವಾ 15 ದಿನಕ್ಕೆ ಒಂದು ಸಲವಾದರೂ ಹೋಗಿ ಬನ್ನಿ. ಪ್ರತಿ ಚತುರ್ದಶಿಯಲ್ಲಿ, ಶುಕ್ಲ ಪಕ್ಷ ಚತುರ್ದಶಿಯಲ್ಲಿ ಅಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹುಬ್ಬಳ್ಳಿಯಿಂದ ಶಂಭುಲಿಂಗ. ಇವರು ಹುಟ್ಟಿದ ದಿನಾಂಕ 10/11/1992, ಹುಟ್ಟಿದ ಸಮಯ 2:11 AM. ಇವರ ಪ್ರಶ್ನೆ: ಉದ್ಯೋಗ, ಭವಿಷ್ಯ ಹಾಗೂ ಮದುವೆ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಶಂಭುಲಿಂಗ ಅವರ ಪ್ರಶ್ನೆ ಒಂದು ವಿವಾಹ ಮತ್ತು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಗುರುಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಬಲಹೀನನಾಗಿದ್ದಾನೆ ಶುಕ್ರ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ನಡೀತಾ ಇದೆ. ನೋಡಿ, 2026 ನವೆಂಬರ್ ಅಲ್ಲಿವರೆಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಇದಕ್ಕೆ ನೀವು ಸುಬ್ರಹ್ಮಣ್ಯ ಕವಚವನ್ನು ತಪ್ಪದೇ ಹೇಳ್ಕೊಳ್ಳಿ. ಪ್ರತಿ ದಿವಸ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು ಮರಿಬೇಡಿ, ಅದನ್ನು ಮಾಡಿ. ಅದಾದ ಮೇಲೆ ನಿಮಗೆ ವೃತ್ತಿಯಲ್ಲಿ ನಿಮಗೆ ತುಂಬ ಬಲ ಬರೋದು ಯಾವಾಗ ಅಂತಂದರೆ 2027, ಮುಂದಿನ ವರ್ಷದ 2027 ಏಪ್ರಿಲ್ ನಂತರದಲ್ಲಿ ಉದ್ಯೋಗಕ್ಕೊಂದು ಬಲ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಕಿರಿಕಿರಿ, ಹಿನ್ನಡೆ, ಅವಕಾಶಗಳು ತಪ್ಪು ಹೋಗೋದು ಈ ಸಾಧ್ಯತೆ ಸೂಚಿಸ್ತಾ ಇದೆ. ಈ ಕಾರಣಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಅಮ್ಮನವರಿಗೆ
ಪ್ರತಿ ಶುಕ್ರವಾರ ಸ್ವಲ್ಪ ಪರಿಮಳ ಭರಿತವಾದ ಹೂವು ಸಮರ್ಪಣೆ ಮಾಡಿ, ಅದು ನಿಮಗೆ ಸಹಾಯವಾಗುತ್ತೆ. ಅಲ್ಲಿವರೆಗೂ ಮಾಡಿ, ಮುಂದಿನ ಮಾರ್ಚ್ ಏಪ್ರಿಲ್ವರೆಗೆ ಮಾಡಬೇಕು. ಪ್ರತಿ ಶುಕ್ರವಾರ ಶ್ರದ್ಧೆಯಿಂದ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಧಾರವಾಡದಿಂದ ಅಕ್ಷಯ. ಇವರು ಹುಟ್ಟಿದ ದಿನಾಂಕ 7/4/1995, ಹುಟ್ಟಿದ ಸಮಯ 10:55 AM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಅಕ್ಷಯ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ, ಚಂದ್ರನೂ ಅಲ್ಲೇ ಇದ್ದಾನೆ. ತಮ್ಮದು ಮಿಥುನ ಆರ್ದ್ರ ನಕ್ಷತ್ರ, ಮಿಥುನ ರಾಶಿ, ಲಗ್ನ ಚಂದ್ರರು ಒಟ್ಟಾಗಿದ್ದಾರೆ. ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ. ಈ ಗುರು ಮತ್ತು ಕುಜ ಎರಡು ಗ್ರಹ ಶಾಂತಿ ಬೇಕು. ಈ ಗುರು ಷಷ್ಠದಲ್ಲಿ 6ನೇ ಮನೆಯಲ್ಲಿ ಇರೋದು ಸ್ವಲ್ಪ ತೊಡಕು. ಅಲ್ಲಿ ಯದ್ಭಾವನಾಥೋ ರಿಪುರಂದ್ರ ರಿಫ್ಪೆ ತದ್ಭಾವನಾಶಂ ಅಂತ ಹೇಳುತ್ತೆ. ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವೋ ಅವನು ಷಷ್ಠದಲ್ಲಿ ಇರಬಾರ್ದು, ಅಷ್ಟಮದಲ್ಲಿ ಇರಬಾರ್ದು, ವ್ಯಯದಲ್ಲಿರಬಾರ್ದು. ಹೀಗಾಗಿ ಇಲ್ಲಿ ಗುರು ಷಷ್ಠದಲ್ಲಿರೋದ್ರಿಂದ ಗುರುಗ್ರಹ ಶಾಂತಿ, ಮತ್ತು ಕುಜ ದ್ವಿತೀಯದಲ್ಲಿ ಕುಜ ದೋಷ ಅದು. ಹೀಗಾಗಿ ಕುಜ ಗುರು ಶಾಂತಿ ಮಾಡಿಸೋದ್ರಿಂದ ನಿಮ್ಮ ದಾರಿ ಸ್ವಲ್ಪ ಸುಲಭ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಶ್ರೀದೇವಿ. ಇವರು ಹುಟ್ಟಿದ ದಿನಾಂಕ 3/6/1983, ಹುಟ್ಟಿದ ಸಮಯ 7:10 AM. ಇವರ ಪ್ರಶ್ನೆ ಕಣ್ಣಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದೆ, ಉದ್ಯೋಗದ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಶ್ರೀದೇವಿಯವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ಕಣ್ಣಿನ ಬಾಧೆ ಇದೆ, ಉದ್ಯೋಗದಲ್ಲೂ ಸ್ವಲ್ಪ ತೊಂದರೆ ಇದೆ ಅಂತ ನೋಡೋಣ. ನೋಡಿ, ನಿಮ್ಮ ಜಾತಕ ಪರಿಶೀಲಿಸಿದ ಇದು ಮಿಥುನ ಲಗ್ನ. ಲಗ್ನದಿಂದ ನಿಮಗೆ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಶನಿ ದಶೆಯಲ್ಲಿ ನಮಗೆ ಕುಜನ ಭುಕ್ತಿ ಕಾಲ ನಡೀತಾ ಇದೆ. ಕುಜ ನಿಮಗೆ ಎಕ್ಸಾಕ್ಟಾಗಿ ವ್ಯಯಸ್ಥಾನದಲ್ಲಿ ರವಿಯುಕ್ತನಾಗಿರೋದು. ರವಿ ಕುಜ ಇವರೆಲ್ಲ ವ್ಯಯದಲ್ಲಿದ್ದರೆ ಅದು ಕಣ್ಣಿನ ಬಾಧೆ ಸೂಚಿಸುತ್ತೆ. ಮತ್ತು ವ್ಯಯಾಧಿಪತಿ ದ್ವಿತೀಯದಲ್ಲಿರೋದು, ಅದು ಕಣ್ಣಿನ ಸ್ಥಾನವೇ. ನೇತ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದು ಆ ಗ್ರಹದ ಕಾಲ ನಡೀತಾ ಇದ್ದಾಗ ಕಣ್ಣಿನ ಬಾಧೆ ಉಂಟಾಗುತ್ತೆ. ಇದಕ್ಕೇನಪ್ಪ ಅಂದರೆ ನಮ್ಮ ಮದ್ದೂರು ಸಮೀಪದಲ್ಲಿರ್ತಕ್ಕಂಥ ನೇತ್ರ ನಾರಾಯಣ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿಗೆ ಒಂದು ಬೆಳ್ಳಿಯ ಕಣ್ಣನ್ನು ಪುಟ್ಟ ನಿಮಗೆ ಸಾಮರ್ಥ್ಯ ಇದ್ದಷ್ಟು ಆ ಕಣ್ಣನ್ನು ಮಾಡಿಸಿ ಕೊಟ್ಟರೆ ಕಣ್ಣಿನ ದೋಷಗಳ ನಿವಾರಣೆಯಾಗುತ್ತೆ ಅನ್ನೋ ವಿಶ್ವಾಸ ಬಲವಾಗಿದೆ. ಹೀಗಾಗಿ ಅಲ್ಲಿಗೆ ಹೋಗಿ ಅದನ್ನು ಪ್ರಾರ್ಥನೆ ಮಾಡಿ. ಮತ್ತು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ ಸುಬ್ರಹ್ಮಣ್ಯ ಕವಚ ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಮಸ್ಥಾನದ ಅಧಿಪತಿ ಗುರು ಬಲಹೀನಾಗಿದೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ವೃತ್ತಿಗೆ ಸಂಬಂಧಿಸಿದ ಹಾಗೆ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಒಂದು ಬೆಲ್ಲ ನೈವೇದ್ಯ ಮಾಡಿಸಿ, ಗುಡ ನೈವೇದ್ಯ ಬೆಲ್ಲ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತೆಗೆದುಕೊಳ್ಳಿ. ಇದು ನಿರಂತರವಾಗಿ ಮಾಡಿ ಸ್ವಲ್ಪ ವರ್ಷ. ಇದು ನಿಮಗೆ ಬಲ ಬರಬೇಕು. ತಪಸ್ಸಿನ ಬೇರು ದೃಢವಾದಾಗ ತಪಸ್ಸು ಮಾಡಿ ಅದರ ಬೇರುಗಳೆಲ್ಲ ಚೆನ್ನಾಗಿ ಒಳ್ಳೆಯ ಫಲ ಸಿಗುತ್ತೆ. ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಲ ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರನನ್ನು ಕಾಣ್ತಾ ಇದ್ದೀವಿ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ, ಕರ್ಕಟಕದಲ್ಲಿ ಅಲ್ಲಿ ರವಿ ಬುಧ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕೇತು ಜೊತೆಗೆ ದಿವಸ ಮಾಂದಿ ಉದಯಾಗಿದೆ, ಅದು ಸಿಂಹ ರಾಶಿಯಲ್ಲಿ. ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಇನ್ನು ರಾಹು ಮತ್ತು ಶನೈಶ್ಚರು ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸುಗ್ರಾಸ ಭೋಜನ, ಕುಟುಂಬ ಸೌಖ್ಯತೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ಮನೆಯಲ್ಲಿ ಸಾಮರ್ಥ್ಯ ಸ್ತ್ರೀಯರಿಗೆ ಹೆಚ್ಚುತ್ತೆ, ಅವರ ಪಾರುಪತ್ಯ ಚೆನ್ನಾಗಿರುತ್ತೆ. ಈ ದಿವಸ ನಿಮ್ಮ ಮಾತಿಗೆ ಬೆಲೆ ಮೌಲ್ಯ ಎರಡೂ ಇದೆ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಕಾಣ್ತೀರಾ. ಈ ದಿವಸ ಚೆನ್ನಾಗಿದೆ. ಈ ದಿವಸ ನಿಮಗೆ ತೊಂದರೆ ಏನು ಅಂದರೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಶಿವ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಸಹಾಯ ಸಹಕಾರ ಚೆನ್ನಾಗಿದೆ. ಈ ದಿವಸ ಮನಸ್ಸು ಸ್ವಲ್ಪ ತಿಳಿಯಾಗಿರುತ್ತೆ, ಶಾಂತವಾಗಿರುತ್ತೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚರಿಸುವಾಗ ಉಚ್ಚಸ್ಥಾನ, ಹೀಗಾಗಿ ಮನಸ್ಸಿಗೆ ಸಮಾಧಾನ, ನಿರಾಳತೆ, ಧೈರ್ಯ, ಉತ್ಸಾಹ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲಗಳು, ರಸ ಜಲ ದ್ರವ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದನ್ನೆಲ್ಲ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಮಾತ್ರ ಸ್ವಲ್ಪ ತೊಡಕಿದೆ, ಹುಷಾರು. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಅತಿವ್ಯಯ, ಸ್ತ್ರೀಯರಿಗೆ ಪುರುಷರ ಸಲುವಾಗಿ ಅತಿವ್ಯಯ ಸೂಚಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಆಲಸ್ಯ, ನಿದ್ರೆ,
ಅತಿಯಾದ ನಿದ್ರೆ ಇದು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ನಷ್ಟ ಫಲ, ಅಲೆದಾಟ, ಪರಿಶ್ರಮ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಈ ದಿವಸ ಭಯ, ಆತಂಕವನ್ನು ಸೂಚಿಸ್ತಾ ಇದೆ. ಏನಪ್ಪ ಬರೀ ಇದೇ ಆಯ್ತಲ್ಲ, ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಅನುಕೂಲ ಇದೆ. ಹಿರಿಯರ ಸಪೋರ್ಟು, ಸಹಕಾರ ಈ ರೀತಿಯಲ್ಲಿ ಒಂದು ಸ್ವಲ್ಪ ನಿರಾಳತೆ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸಮೃದ್ಧಿಯ ಲಾಭ ಫಲ ಈ ದಿವಸ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ ಲಾಭ, ಮತ್ತು ಸ್ತ್ರೀಯರ ಉಡುಗೆ ತೊಡುಗೆ ಆಭರಣ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದೆಲ್ಲ ಲಾಭದಾಯಕವಾಗಿದೆ. ಮತ್ತು ಈ ದಿವಸ ಬಂಧುಗಳಲ್ಲಿ ಅನುಕೂಲ, ಮಕ್ಕಳಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಸ್ವಲ್ಪ ಹೆಚ್ಚಿನ ಒತ್ತಡ ಬರುತ್ತೆ ಈ ದಿವಸ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ಸಹಕಾರಗಳು, ಸಹಾಯಗಳು ಸಿಗ್ತಕ್ಕಂಥದ್ದು. ಈ ದಿವಸ ಪ್ರಶಂಸೆ, ಗೌರವಕ್ಕೆ ಪಾತ್ರರಾಗ್ತೀರಾ. ನಿಮ್ಮ ಕಾರ್ಯಗಳನ್ನು ಅದಕ್ಕೆ ಯಶಸ್ಸು ಸಿಗುತ್ತೆ. ಮತ್ತು ಈ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಕಣ್ಣಿನ ಬಾಧೆ ಬರಬಹುದು, ಶಿರೋಬಾಧೆ, ತಲೆ ಭಾಗ ತೊಂದರೆ ಆಗಬಹುದು, ಹುಷಾರು. ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಮನಸ್ತಾಪ, ವ್ಯಯ, ಕುಟುಂಬದ ಯಾರು ಆತ್ಮೀಯರು ಸಂಬಂಧಿಗಳಿರ್ತಾರೆ ಅವರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು, ಅವರ ಬಾಂಧವ್ಯವನ್ನು ಸ್ವಲ್ಪ ಕತ್ತರಿಸ್ಕೊಳ್ಳೋ ಸಾಧ್ಯತೆಗಳು ಇದನ್ನೆಲ್ಲ ಇದೆ, ತೊಡಕು ಇದೆ ಸ್ವಲ್ಪ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಲಾಭ ಕಾಣ್ತಾ ಇದ್ದೀರಾ. ಈ ದಿವಸ ಶುಭ ಕಾರ್ಯಗಳು, ಸತ್ಕಾರ್ಯಗಳು, ಧರ್ಮಚಿಂತನೆ, ಸತ್ಸಂಗ, ಉತ್ತಮರ ಭೇಟಿ ಇವುಗಳೆಲ್ಲ ಸೂಚಿಸ್ತಾ ಇದೆ. ಇದು ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸಮಾಧಾನ ಸಿಗುತ್ತೆ. ಮತ್ತು ಈ ದಿವಸ ಸಹೋದರ ಸೇವಕರ ಸಹಾಯ ಇತ್ಯಾದಿ ಅನುಕೂಲ ಆಗುತ್ತೆ. ಈ ದಿವಸ ನಿಮಗೆ ಬಂಧುಗಳಿಂದಲೂ ಸಹಾಯ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಲಾಭದಾಯಕ, ವ್ಯಾಪಾರಿಗಳಿಗೆ ವಿಶೇಷ ಲಾಭವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಈ ದಿವಸ ಕಳೆದು ಹೋಗಿತ್ತಲ್ಲ ಅದು ಮತ್ತೆ ಮರಳಿ ಸಿಗುವ ಅಥವಾ ನೆನಪಾಗುವ, ಸೂಚಿಸುವಂಥ ಒಂದು ಸಂದರ್ಭ ಇದೆ. ಈ ದಿವಸ ಕುಟುಂಬದಲ್ಲಿ ಸಹಕಾರಗಳು, ಅನುಕೂಲಗಳನ್ನು ಸೂಚಿಸ್ತಾ ಇದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಇಷ್ಟ ದೇವತಾ ಆರಾಧನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ತೊಡಕುಗಳು, ಕಿರಿಕಿರಿ ಸೂಚಿಸ್ತಾ ಇದೆ. ಹುಷಾರಾಗಿರಿ. ನಿಮ್ಮ ಕೆಲಸದಲ್ಲಿ 10 ಜನರ ಕಣ್ಣಿರುತ್ತೆ ಈ ದಿವಸ, ಹೀಗಾಗಿ ಗಮನಿಸ್ತಾ ಇರ್ತಾರೆ, ಹುಷಾರಾಗಿರಿ. ಆದರೆ ಈ ದಿವಸ ಬೇರೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಲಾಭವನ್ನು ಮಾಡ್ತೀರಾ. ಹೂವಿನ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸಂಗಾತಿಯಲ್ಲಿ ಅನುರಾಗ, ಪ್ರೀತಿ ಯಥೇಚ್ಛವಾಗುತ್ತೆ, ಹೆಚ್ಚಿನ ವಿಶ್ವಾಸ ಬರುತ್ತೆ. ಮತ್ತು ಈ ದಿವಸ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು ಆ ರೀತಿಯಲ್ಲೂ ಒಂದು ಚಿಂತನೆ ಉಂಟಾಗುತ್ತೆ. ಕೆಲಸ ಬಿಟ್ಟು ಬೇರೆಲ್ಲ ಉತ್ತಮ ಕಾರ್ಯಗಳ ಕಡೆ ಗಮನ ಹರಿಸೋಣ ಅನಿಸುತ್ತೆ. ಈ ತೊಡಕಿಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತೊಡಕುಗಳು, ತೊಂದರೆಗಳು ಇದನ್ನು ಸೂಚಿಸ್ತಾ ಇದೆ. ಕೆಲಸ ಮಾಡುವಾಗ 10 ಸಲ ಗಮನಿಸ್ಕೊಳ್ಳಿ. ಮತ್ತು ಈ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲವೋ ಅಥವಾ ಇನ್ಯಾವುದೋ ಒಂದು ಆರೋಗ್ಯದಲ್ಲಿ ಏರುಪೇರು ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಲ್ಲೂ ಅಷ್ಟೇ ವಿರೋಧಗಳು, ಮನಸ್ತಾಪಗಳ ಸಾಧ್ಯತೆ ಇದೆ ಈ ದಿವಸ. ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಹಿರಿಯರ ಸಹಾಯ ಉಂಟಾಗುತ್ತೆ. ಹಿರಿಯರು, ದೊಡ್ಡವರು, ಸೀನಿಯರ್ಸ್ ಇವರಿಂದ ಸ್ವಲ್ಪ ಸಹಾಯ ಸಿಗುತ್ತೆ ಈ ದಿವಸ. ಒಳ್ಳೆಯ ಸಲಹೆಗಳು ಸಿಗುತ್ತೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕುಗಳು, ತೊಂದರೆಗಳಿದೆ. ಸ್ವಲ್ಪ ಅಸಮಾಧಾನ, ಅಂದುಕೊಂಡಿದ್ದ ಕೆಲಸ ಆ ಸಮಯಕ್ಕೆ ಆಗದೆ ಹೋಗ್ತಕ್ಕಂಥದ್ದು, ವಿಳಂಬ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೈಯರ್ ಸ್ಟಡೀಸ್ವರೆಗೆ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲ, ಸಾಮರಸ್ಯ, ಅವರಲ್ಲಿ ಒಂದು ಪ್ರೀತಿ, ಕನಿಕರ ಇವೆಲ್ಲ ಉಂಟಾಗುತ್ತೆ, ಚೆನ್ನಾಗಿದೆ. ಮತ್ತು ಅಧ್ಯಯನ, ಹೆಣ್ಣು ಮಕ್ಕಳಿಗೆ ಬಹಳ ಹೈಯರ್ ಸ್ಟಡೀಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಮಾರ್ಗದರ್ಶನ, ಆಸಕ್ತಿ ಅಧ್ಯಯನದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಇದೆ. ಪ್ರಾರ್ಥನೆಗೆ ದಿವಸ ವಸ್ತು ನಷ್ಟತೆ ಇದೆ, ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲದ ವಾತಾವರಣ ಇದೆ, ಆದರೆ ಸಂಗಾತಿಯಲ್ಲಿ ವಿರೋಧಗಳು, ಮನಸ್ತಾಪಗಳು ಜಾಸ್ತಿ. ವ್ಯಾಪಾರದಲ್ಲೂ ತೊಡಕು, ತೊಂದರೆ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಸರ್ಕಾರಿ ವಲಯದಲ್ಲಿರೋರಿಗೆ, ರಾಜಕಾರಣ ಕ್ಷೇತ್ರಗಳಲ್ಲಿ, ಜನನಾಯಕ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತೊಡಕು, ಹಿನ್ನಡೆಯನ್ನು ಸೂಚಿಸ್ತಾ ಇದೆ, ಹುಷಾರು. ಆದರೆ ಈ ದಿವಸ ಪ್ರಯಾಣ ಸೌಖ್ಯತೆ ಇದೆ. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ತುಂಬ ಶಾಂತವಾಗಿರ್ತೀರ. ಪ್ರಾರ್ಥನೆಗೆ ಶಿವನ ಆರಾಧನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಸಹೋದರ ಸೇವಕರ ಸಹಾಯ ಹೆಚ್ಚಾಗಿರ್ತದೆ. ನಂಬಿಕೆ, ಒಳ್ಳೆಯ ಉಪದೇಶ ಸಿಗೋದು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಅದರಿಂದ ನಿಮಗೆ ಅನುಕೂಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ಮಕ್ಕಳಿಂದಲೂ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು. ಈ ದಿವಸ
ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲತೆ ವಾತಾವರಣ ಇದೆ. ಸ್ನೇಹಿತರ ಬಂಧುಗಳ ಸಹಾಯ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ರೋಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಶಿವ ಕವಚವನ್ನು ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅವಿದ್ಯಾ ಮೂಲ ನಾಶಾಯ ನಮಃ. ಶನಿಶ್ಚರದ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.